ಭಾರತದಲ್ಲಿ 2 ಒಮಿಕ್ರಾನ್ ವೈರಸ್ ಸೋಂಕು ಪತ್ತೆಯಾಗಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಈ ಕುರಿತಂತೆ ಮಾಹಿತಿಯನ್ನ ನೀಡಿದೆ. ಲವ್ ಅಗರ್ವಾಲ್ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ 2 ಒಮಿಕ್ರಾನ್ ಸೋಂಕು ಪತ್ತೆಯಾಗಿದೆ. ಇದೀಗ ಭಾರತದಲ್ಲೂ ಕೂಡ ಒಮಿಕ್ರಾನ್ನ ಭೀತಿ ಶುರುವಾಗಿರುವಂತದ್ದು. ಕರ್ನಾಟಕದಲ್ಲಿ 2 ಒಮಿಕ್ರಾನ್ ವೈರಸ್ ಸೋಂಕು ಪತ್ತೆಯಾಗಿದೆ. ಈ ಕುರಿತಂತೆ ಕೇಂದ್ರ ಆರೋಗ್ಯ ಸಚಿವಾಲಯದಿಂದಲೇ ಮಾಹಿತಿ ಹೊರಬಿದ್ದಿರುವಂತದ್ದು. ಕರ್ನಾಟಕದಲ್ಲಿ 2 ಒಮಿಕ್ರಾನ್ ಸೋಂಕು ಪತ್ತೆ ಆಗಿದೆ. ಈ ಮೂಲಕ ಮತ್ತಷ್ಟು ಭೀತಿಯನ್ನ ಹುಟ್ಟಿಸಿರುವಂತದ್ದು. ಭಾರತದಲ್ಲಿ ಒಮಿಕ್ರಾನ್ ಸೋಂಕು ಇಷ್ಟು ದಿನಗಳ ಕಾಲ ಭಾರತದಲ್ಲಿ ಒಮಿಕ್ರಾನ್ ಸೋಂಕು ಪತ್ತೆ ಆಗಿರಲಿಲ್ಲ. ಆದ್ರೆ ಇದೀಗ ಕೇಂದ್ರ ಆರೋಗ್ಯ ಸಚಿವಾಲಯವೇ ಅಧಿಕೃತವಾದಂತಹ ಮಾಹಿತಿಯನ್ನ ಕೊಟ್ಟಿದೆ. ಕರ್ನಾಟಕದಲ್ಲಿ 2 ಒಮಿಕ್ರಾನ್ ವೈರಸ್ ಪತ್ತೆಯಾಗಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಈ ಒಂದು ಅಧಿಕೃತ ಮಾಹಿತಿ ಹೊರಬಿದ್ದಿರುವಂತದ್ದು. 2 ಒಮಿಕ್ರಾನ್ ಸೋಂಕು ಪತ್ತೆಯಾಗಿದ್ದು ಕೇಂದ್ರ ಆರೋಗ್ಯ ಸಚಿವಾಲಯ ಈ ಕುರಿತಂತೆ ಮಾಹಿತಿಯನ್ನ ಹೊರಹಾಕಿದೆ. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮೆಡಿಕಲ್ ವಿದ್ಯಾರ್ಥಿಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಕೊರೋನಾ ಸ್ಫೋಟ ಆಗಿರುವಂತದ್ದನ್ನ ನೋಡಿದ್ವಿ. ಈ ಕುರಿತಂತೆ ಆರೋಗ್ಯ ಸಚಿವರು ಕೂಡ ಮಾತನಾಡ್ತಾ ಇದ್ರು. ಇವರಲ್ಲಿ ಡೆಲ್ಟಾ ವೈರಸ್ ಕಂಡು ಬಂದಿದೆ, ಆದ್ರೆ ಒಮಿಕ್ರಾನ್ ಇನ್ನೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಕೇಂದ್ರ ಆರೋಗ್ಯ ಸಚಿವಾಲಯದಿಂದಲೇ ಅಧಿಕೃತವಾದಂತಹ ಮಾಹಿತಿ ಬಂದಿದೆ. ಕರ್ನಾಟಕದಲ್ಲಿ 2 ಒಮಿಕ್ರಾನ್ ಸೋಂಕು ಪತ್ತೆಯಾಗಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದಲೇ ಮಾಹಿತಿ ಹೊರಬಿದ್ದಿರುವಂತದ್ದು. ಈಗ ಆಲ್ರೆಡಿ ದೇಶದಾದ್ಯಂತ ಒಮಿಕ್ರಾನ್ ಸೋಂಕನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಕ್ರಮಗಳಿಗೆ ಕೇಂದ್ರ ಸರ್ಕಾರ ಕೂಡ ಮುಂದಾಗಿರುವಂತದ್ದು. ಅಂತೆಯೇ ಕರ್ನಾಟಕದಲ್ಲೂ ಕೂಡ ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆಯೇ ಈಗ ಒಮಿಕ್ರಾನ್ ಸೋಂಕು ಕರ್ನಾಟಕದಲ್ಲೂ ಕಂಡು ಬಂದಿದ್ದು ಮತ್ತಷ್ಟು ಆತಂಕವನ್ನ ಹೆಚ್ಚು ಮಾಡಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಈ ಒಂದು ಅಧಿಕೃತ ಮಾಹಿತಿ ಹೊರಬಿದ್ದಿರುವಂತದ್ದು. ಇಡೀ ದೇಶದಲ್ಲಿ ಈಗ 2 ಒಮಿಕ್ರಾನ್ ಸೋಂಕು ಪತ್ತೆಯಾಗಿದೆ. ರಾಜ್ಯದಲ್ಲಿ 2 ಒಮಿಕ್ರಾನ್ ಅಟ್ಯಾಕ್ ಆಗಿರುವಂತದ್ದು. 2ರಲ್ಲಿ ಒಮಿಕ್ರಾನ್ ಕೇಸ್ ಪತ್ತೆಯಾಗಿದೆ. ಈ ಮೂಲಕ ಇದೀಗ ಮತ್ತಷ್ಟು ಆತಂಕ ಹೆಚ್ಚಾಗಿರುವಂತದ್ದು. ಈಗ ದೇಶದಾದ್ಯಂತ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಬಟ್ ಅದರ ಮಧ್ಯೆಯೇ ಈಗ 2 We need not panic, but awareness is absolutely essential. COVID appropriate behavior is required. Use of masks, hand hygiene, and not going to and not organizing mass gatherings will help breaking the chain of transmission of Omicron. So that is the first point. The second point I would like to emphasize is that increased vaccine uptake is the need of the hour. So do not, and I emphasize, do not delay in getting fully vaccinated. Most important, both doses of vaccine must be ensured for everyone. Thank you. Thank you, sir. Dr. Paul. ಕೇಂದ್ರ ಆರೋಗ್ಯ ಇಲಾಖೆ ಜಂಟಿ ಕಾರ್ಯದರ್ಶಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. 66 ವರ್ಷದ ವೃದ್ಧ, 46 ವರ್ಷದ ವ್ಯಕ್ತಿಯಲ್ಲಿ ಇದೀಗ ಒಮಿಕ್ರಾನ್ ಪತ್ತೆಯಾಗಿದೆ. ಸೌತ್ ಆಫ್ರಿಕಾದಿಂದ ವಾಪಸ್ಸಾಗಿದ್ದಂತಹ ಈ 2 ವ್ಯಕ್ತಿಗಳಲ್ಲಿ ಇದೀಗ ಒಮಿಕ್ರಾನ್ ಸೋಂಕು ಕಂಡು ಬಂದಿರುವಂತದ್ದು. ಈ ಕುರಿತಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕೇಂದ್ರ ಆರೋಗ್ಯ ಇಲಾಖೆ ಜಂಟಿ ಕಾರ್ಯದರ್ಶಿ ಈಗ ಮಾಹಿತಿಯನ್ನ ಹೊರಹಾಕಿದ್ದಾರೆ. 66 ವರ್ಷದ ವೃದ್ಧ ಹಾಗೆ 46 ವರ್ಷದ ವ್ಯಕ್ತಿಯಲ್ಲಿ ಒಮಿಕ್ರಾನ್ ಪತ್ತೆಯಾಗಿತ್ತು. ಸೌತ್ ಆಫ್ರಿಕಾದಿಂದ ಇವರು ವಾಪಸ್ ಆಗಿದ್ರು. ಇವರನ್ನ ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಇವರಲ್ಲಿ ಒಮಿಕ್ರಾನ್ ಸೋಂಕು ಇರುವಂತದ್ದು ಪತ್ತೆಯಾಗಿದೆ. ಕರ್ನಾಟಕದಲ್ಲಿ 2 ಈಗ ಒಮಿಕ್ರಾನ್ ಸೋಂಕು ಪತ್ತೆಯಾಗಿರುವ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಒಬ್ರು 66 ವರ್ಷದ ವೃದ್ಧ, ಮತ್ತೊಬ್ರು 46 ವರ್ಷದ ವ್ಯಕ್ತಿ. ಈ 2 ಕೂಡ ಸೌತ್ ಆಫ್ರಿಕಾದಿಂದ ವಾಪಸ್ ಆಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸೊ ಒಂದ್ ರೀತಿ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಕೊರೋನಾದ ವ್ಯಾಕ್ಸಿನ್ ಅನ್ನ ಇಲ್ಲಿ ನಾವು ಕಡ್ಡಾಯವಾಗಿ ಪಡೆದುಕೊಳ್ಳಲೇಬೇಕು. 2 ಡೋಸ್ ಅನ್ನ ನಾವು ಪಡ್ಕೊಂಡಾಗ ಮಾತ್ರ ಈ ಕೊರೋನಾ ಸೋಂಕಿನಿಂದ ನಾವು ಬಚಾವಾಗೋದಕ್ಕೆ ಸಾಧ್ಯ. ಹಾಗಾಗಿ ಈ ಕೋವಿಡ್ ನಿಯಮಾವಳಿಗಳೇನಿದೆ ಆ ಎಲ್ಲಾ ನಿಯಮಗಳನ್ನ ಕೂಡ ಚಾಚು ತಪ್ಪದೆ ಪಾಲಿಸುವಂಥದ್ದು. ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುವುದು, ಆಗಾಗ ಕೈಗಳನ್ನ ಹ್ಯಾಂಡ್ ಸ್ಯಾನಿಟೈಸರ್ ನಿಂದ ಸ್ವಚ್ಛಗೊಳಿಸಿಕೊಳ್ಳೋದು, ಈ ಎಲ್ಲಾ ಮಾರ್ಗಸೂಚಿಗಳನ್ನ ಕಡ್ಡಾಯವಾಗಿ ಪಾಲಿಸುವುದರ ಜೊತೆಗೆ ಕೋವಿಡ್ ಲಸಿಕೆ ಏನಿದೆ ಆ 2 ಡೋಸ್ ಲಸಿಕೆಯನ್ನ ಪಡೆದುಕೊಂಡಾಗ ಮಾತ್ರ ಈ ಸೋಂಕಿನಿಂದ ಬಚಾವಾಗೋದಕ್ಕೆ ಸಾಧ್ಯ. ಹಾಗಾಗಿ
ಜನ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಈ ಎಲ್ಲಾ ಮಾರ್ಗಸೂಚಿಗಳನ್ನ ಕಡ್ಡಾಯವಾಗಿ ಇಲ್ಲಿ ಪಾಲಿಸಲೇಬೇಕಾಗುತ್ತೆ. ಯಾಕಂದ್ರೆ ಒಮಿಕ್ರಾನ್ ಸೋಂಕು ಬಹಳ ಬೇಗವಾಗಿ ಜನರಲ್ಲಿ ಹರಡುವಂಥದ್ದು. ಹಾಗಾಗಿ ಈ ಸೋಂಕಿಗೆ ತುತ್ತು ಆಗಬಾರ್ದು ಅಂತಂದ್ರೆ ಸರ್ಕಾರ ಮಾಡುವಂತಹ ಎಲ್ಲ ಮಾರ್ಗಸೂಚಿಗಳನ್ನ ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಇಷ್ಟು ದಿನಗಳ ಕಾಲ ಭಾರತದಲ್ಲಿ ಒಮಿಕ್ರಾನ್ ಸೋಂಕು ಪತ್ತೆ ಆಗಿಲ್ಲ ಅನ್ನುವಂತಹ ಒಂದು ನೆಮ್ಮದಿಯಿಂದ ಜನ ಇದ್ರು. ಆದ್ರೆ ಈಗ ಸೌತ್ ಆಫ್ರಿಕಾದಿಂದ ಬಂದಂತಹ ಇಬ್ಬರು ವ್ಯಕ್ತಿಗಳಲ್ಲಿ ಒಮಿಕ್ರಾನ್ ಸೋಂಕು ಪತ್ತೆಯಾಗಿರುವಂಥದ್ದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಈಗ ಆಲ್ರೆಡಿ ಬೇಕಾದಂತಹ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಸರ್ಕಾರದಿಂದ, ಆರೋಗ್ಯ ಇಲಾಖೆಯಿಂದ ಕೈಗೊಳ್ಳಲಾಗ್ತಾ ಇರುವಂಥದ್ದು. ಇದೆಲ್ಲದರ ಮಧ್ಯೆ ಈಗ ಭಾರತದಲ್ಲೂ ಕೂಡ ಸೋಂಕು ಪತ್ತೆಯಾಗಿರೋದ್ರಿಂದಾಗಿ ಜನ ಮತ್ತಷ್ಟು ಜಾಗರೂಕರಾಗಿ ಇರಬೇಕಾದಂತಹ ಅವಶ್ಯಕತೆ ಇದೆ. ಈಗ ಕರ್ನಾಟಕದಲ್ಲೇ ಇಬ್ಬರಿಗೆ ಒಮಿಕ್ರಾನ್ ಸೋಂಕು ಪತ್ತೆಯಾಗಿರುವಂಥದ್ದು. ಈ ಕುರಿತಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಕೂಡ ಮಾಹಿತಿಯನ್ನ ಕೊಟ್ಟಿದೆ. ರಾಜ್ಯಕ್ಕೆ ಇದೀಗ ಒಮಿಕ್ರಾನ್ ಸೋಂಕು ಎಂಟ್ರಿ ಆಗಿದ್ದು ಜನರು ಬಹಳ ಜಾಗರೂಕರಾಗಿ ಇರಬೇಕು. ಸರ್ಕಾರದ ಎಲ್ಲ ಮಾರ್ಗಸೂಚಿಗಳನ್ನ ಪಾಲಿಸಲೇಬೇಕು. ಆಗ ಮಾತ್ರ ಈ ಸೋಂಕಿನಿಂದ ಬಚಾವಾಗೋದಕ್ಕೆ ಸಾಧ್ಯ. ಸೊ ಸುದ್ದಿಗೋಷ್ಠಿಯಲ್ಲೂ ಕೂಡ ಅದೇ ಮಾಹಿತಿಯನ್ನ ಕೊಟ್ಟರು. ಏನಂದ್ರೆ ನಾವು ಕೊರೋನಾದ 2 ಡೋಸ್ ಲಸಿಕೆ ಏನಿದೆ ಅದನ್ನ ಎಲ್ಲರೂ ಕೂಡ ಪಡ್ಕೊಳ್ಳೇಬೇಕು. ಅದರ ಜೊತೆಗೆ ಕೊರೋನಾದ ಮಾರ್ಗಸೂಚಿಗಳೇನಿದೆ ಅದೆಲ್ಲವನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಈಗ ಇಬ್ಬರಲ್ಲಿ ಈ ಒಂದು ಸೋಂಕು ಪತ್ತೆಯಾಗಿರೋದ್ರಿಂದಾಗಿ ಮತ್ತಷ್ಟು ಅದು ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಒಮಿಕ್ರಾನ್ ತಳಿ ಏನಿದೆ ಇದು ಬಹಳ ಬೇಗವಾಗಿ ಈ ವೈರಸ್ ಜನರಲ್ಲಿ ಸ್ಪ್ರೆಡ್ ಆಗುವಂಥದ್ದು. ಹಾಗಾಗಿ ಆದಷ್ಟು ಮುಂಜಾಗ್ರತಾ ಕ್ರಮವನ್ನ ಜನ ಇಲ್ಲಿ ಕೈಗೊಳ್ಳಬೇಕಾಗತ್ತೆ. ಅಲ್ಲ ಒಂದೆರಡು ಅತಿ ಹೆಚ್ಚು ಜನರಲ್ಲಿ ಈ ಒಂದು ಸೋಂಕು ಪತ್ತೆಯಾಗಿರುವಂಥದ್ದು. ಹಾಗೆ ಮತ್ತಷ್ಟು ಹೈರಿಸ್ಕ್ ದೇಶಗಳಲ್ಲೂ ಕೂಡ ಒಮಿಕ್ರಾನ್ ಸೋಂಕಿನ ಭೀತಿ ಹೆಚ್ಚಾಗಿದೆ. ಇದೆಲ್ಲದರ ಮಧ್ಯೆ ಭಾರತದಲ್ಲಿ ಇಷ್ಟು ದಿನಗಳ ಕಾಲ ಒಮಿಕ್ರಾನ್ ಸೋಂಕು ಕಂಡು ಬಂದಿರಲಿಲ್ಲ. ಹಾಗಾಗಿ ಜನ ಸ್ವಲ್ಪ ನೆಮ್ಮದಿಯಿಂದ ಇದ್ರು. ಮತ್ತೊಂದು ಕಡೆ ಇಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಆದ್ರೆ ಇಲ್ಲಿ ತನಕ ಡೆಲ್ಟಾ ಪ್ಲಸ್ ಆ ರೀತಿಯ ಕೊರೋನಾ ತಳಿ ಕಂಡು ಬರ್ತಾ ಇತ್ತು. ಆದ್ರೆ ಇದೀಗ ಭಾರತದಲ್ಲಿ ಒಮಿಕ್ರಾನ್ ತಳಿ ಕೂಡ ಪತ್ತೆಯಾಗಿದೆ. ಇಬ್ಬರಲ್ಲಿ ಸೋಂಕು ಕಂಡು ಬಂದಿದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸುನೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸೊ ಇಷ್ಟು ದಿನ ಒಂದ್ ಸ್ವಲ್ಪ ನಿರಾಳರಾಗಿದ್ವಿ, ಅಂದ್ರೆ ಒಮಿಕ್ರಾನ್ ಸೋಂಕು ಭಾರತದಲ್ಲಿ ಕಂಡು ಬಂದಿಲ್ಲ ಅಂತ. ಆದ್ರೆ ದುರಾದೃಷ್ಟವಶಾತ್ ಕರ್ನಾಟಕದಲ್ಲಿ ಇಬ್ಬರಲ್ಲಿ ಈ ಒಂದು ಸೋಂಕು ಪತ್ತೆ ಆಗಿರುವಂತದ್ದು. ಹೌದು ಮೇಡಮ್, ಆಕ್ಚುಲಿ ನಾವು ಹೇಳ್ತಾ ಇದ್ವಿ ಬರಬಾರ್ದು ಇದು ಅಂತ, ಹೋಪ್ ಫಾರ್ ದ ಬೆಸ್ಟ್ ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂತ. ಈಗ ಆಲ್ರೆಡಿ ರಿಪೋರ್ಟ್ ಆಗಿರೋದ್ರಿಂದ 2 ಕನ್ಫರ್ಮ್ಡ್ ಕೇಸಸ್. ಈಗ ಆ ಕೇಸಸ್ಗಳದು ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಏನಿದೆ ಅದನ್ನೆಲ್ಲ ಟ್ರೇಸ್ ಮಾಡ್ಬೇಕಾಗತ್ತೆ. ಟ್ರೇಸ್ ಮಾಡ್ಬಿಟ್ಟು ಅವ್ರಿಗೆ ಏನಾದ್ರು ಇದೆಯಾ ಅಂತ ಅವ್ರದೆಲ್ಲ ಒಂದು RT-PCR ಟೆಸ್ಟಿಂಗ್ ಮಾಡ್ಬಿಟ್ಟು ನೋಡ್ಬೇಕಾಗತ್ತೆ. ಬೈ ಚಾನ್ಸ್ ಅದ್ರಲ್ಲಿ ಯಾರಿಗಾದ್ರೂ ಮತ್ತೆ ಪಾಸಿಟಿವ್ ಬಂದ್ರೆ ನೋಡ್ಬೇಕಾಗತ್ತೆ. ಸೊ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅದನ್ನೆಲ್ಲ ಮಾಡ್ಬಿಟ್ಟು ಗವರ್ಮೆಂಟ್ ಈಗ ಏನು ಒಂದು ನಮ್ಮ ರಾಜ್ಯ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲೂ ಕೂಡ ನಾವು ಸರ್ವೆಲೆನ್ಸ್ ಅಂತ ಹೇಳ್ತೀವಿ, ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇದು ಒಂದೇನಪ್ಪಾ ಅಂದ್ರೆ ಇದ್ರದ್ದು ವಿಶೇಷತೆ ಈ ತಳಿದು ತುಂಬಾ ಇಟ್ ಸ್ಪ್ರೆಡ್ಸ್ ಫಾಸ್ಟರ್ ಅಂತ ಹೇಳ್ತಾರೆ. ಡೆಲ್ಟಾಗಿಂತ ಜಾಸ್ತಿ ವೇಗವಾಗಿ ಕೇಸಸ್ಗಳನ್ನ ಹರಡುತ್ತೆ ಅಂತ. ಸೌತ್ ಆಫ್ರಿಕಾದಲ್ಲಿ ಅದೇ ಎಕ್ಸ್ಪೆಕ್ಟೆಡ್ ಮಾಡ್ತಾ ಇರೋದು. ಇದರಿಂದ ಕೇಸಸ್ಗಳ ಸಂಖ್ಯೆ ನಮ್ಮ ರಾಜ್ಯದಲ್ಲೂ ಏನಾದ್ರೂ ಜಾಸ್ತಿ ಆಗ್ಬೇಕಾ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಬಟ್ ಟೂ ಅರ್ಲಿ ಟು ಟೆಲ್. ಬಟ್ ಇದು ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಆತಂಕಾರಿ ಬೆಳವಣಿಗೆ. ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸರ್, ಈಗ ಈ ಹಿಂದೆ ಏನ್ ಕೊರೋನಾ ಬಂದಂತ ಸಂದರ್ಭದಲ್ಲಿ ಸಿಂಪ್ಟಮ್ಸ್ ಇತ್ತು, ಇದಕ್ಕೂ ಕೂಡ ಅದೇ ರೀತಿಯಾದಂತಹ ಸಿಂಪ್ಟಮ್ಸ್ ಇರುತ್ತಾ? ಮತ್ತೆ ಈಗ 2 ಡೋಸ್ ಲಸಿಕೆಯನ್ನ ಪಡೆದುಕೊಂಡ್ರೂ ಕೂಡ ಇದು ಅಪಾಯಕಾರಿನಾ, ಹೇಗೆ? ಇದು ಹಳೇದೇನ್ ಸಿಂಪ್ಟಮ್ ಇತ್ತು ಸೌತ್ ಆಫ್ರಿಕಾ ಕೇಸಸ್ ಅಲ್ಲಿ ನೋಡಿದಾಗ ಕೂಡ ಅದೇ ಸಿಂಪ್ಟಮ್ ಇದೆ. ಒಂದೇ ಒಂದು ಎಕ್ಸ್ಟ್ರಾ ಏನ್ ನೋಟಿಸ್ ಮಾಡಿದಾರೆ ಅಂದ್ರೆ ಇದು ವಿಪರೀತವಾದ ಸುಸ್ತನ್ನ ಮಾಡುತ್ತೆ. ಅಂದ್ರೆ ಎಕ್ಸ್ಟ್ರೀಮ್ ಫೆಟಿಗ್ ಅಂತ ಹೇಳ್ತೀವಿ. ಅದ್ರ ಜೊತೆ ಮಸಲ್ದು ತುಂಬಾ ವೀಕ್ನೆಸ್, ಸೋರ್ನೆಸ್ ಆಫ್ ಮಸಲ್ಸ್ ಅಂತ ಹೇಳ್ತಾರೆ. ಇದು 2 ವಿಶೇಷತೆಗಳು. ಬಟ್ ಇದಕ್ಕೆ ಏನಪ್ಪಾ ಅಂದ್ರೆ ಇದು ರೋಗ ಲಕ್ಷಣ ಯಾವ ಕೇಸಸ್ಗಳು ಇದುವರೆಗೂ ಸಿವಿಯಾರಿಟಿ ಆಗಿಲ್ಲ, ಆಕ್ಸಿಜನ್ ಬೇಕಾಗಿಲ್ಲ, ಒಂದು ಡೆತ್ಸ್ ಕೂಡ ಆಗಿಲ್ಲ. ಬಟ್ ರೋಗ ಲಕ್ಷಣದಲ್ಲಿ ಎಕ್ಸ್ಟ್ರೀಮ್ ಫೆಟಿಗ್, ವಿಪರೀತವಾದ ಸುಸ್ತು ಮತ್ತೆ ಸೋರ್ನೆಸ್ ಆಫ್ ಮಸಲ್ಸ್ ಇರುತ್ತೆ. ಸೊ ಹಾಗಾಗಿ ಅದ್ರದ್ದು ಒಂದು ವಿಶೇಷತೆ ಅಂದ್ರೆ ಈ ಕೇಸಸ್ ತುಂಬಾ ಜಾಸ್ತಿ ಹರಡುತ್ತೆ ಮತ್ತೆ ವಿಪರೀತವಾದ ಸುಸ್ತುಗಳು ಇರುತ್ತೆ ಅಂತ ಹೇಳ್ಬೋದು. ನಮ್ಗೆ ಒಂಥರ ಈಗ ಪ್ರತಿ ಬಾರಿ ಕೂಡ ವಿದೇಶದಿಂದ ಬರೋರಿಂದಲೇ ಈ ರೀತಿಯಾದಂತಹ ಒಂದು ಕಂಟಕಗಳು ಎದುರಾಗ್ತಿದ್ಯಾ ಅಂತ ಅನ್ಸ್ಬಿಡುತ್ತಲ್ವಾ? ಹೌದು, ಖಂಡಿತವಾಗ್ಲು ಆಕ್ಚುಲಿ ಎಕ್ಸ್ಪೆಕ್ಟೆಡ್ ಇದು. ಬರೀ ಇವತ್ತು ಈಗ ನೋಡಿ ಈ ಕೇಸಸ್ ಆಲ್ಮೋಸ್ಟ್ ಈಗ ಮೊನ್ನೆ ಒಂದು ರಿಪೋರ್ಟ್ ಆಗಿ ಕೆಲವೇ ಒಂದು
ಕೆಲವೇ ದಿನಗಳಲ್ಲಿ ಇದು ಆಲ್ಮೋಸ್ಟ್ ಇವತ್ತಿನ ಲೆಕ್ಕದ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ 24 ಕಂಟ್ರೀಸ್ ಅಲ್ಲಿ ರಿಪೋರ್ಟ್ ಆಗಿದೆ. ಇನ್ನ ಇದು ಜಾಸ್ತಿ ಕೂಡ ಆಗ್ಬೋದು. ಅದಕ್ಕೆ WHO ಒಂದು ಎಚ್ಚರಿಕೆ ಗಂಟೆ ಏನ್ ಕೊಟ್ಟಿತ್ತು, ಇದರಿಂದ ಒಂದು ಕೆಲವು ದೇಶಗಳಲ್ಲಿ 3ನೇ ಅಲೆ ಅಥವಾ ಕೆಲವು ದೇಶಗಳಲ್ಲಿ 4ನೇ ಅಲೆ ಹೇಳುವಂತ ಸಾಧ್ಯತೆ ಇದೆ ಅಂತ ಹೇಳಿದೆ. ಹಾಗಾಗಿ ಇದೊಂದ್ ಸ್ವಲ್ಪ ಆತಂಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಬಟ್ ಜನಗಳು ಏನಿದೆ ಮತ್ತೆ ಮುಂಜಾಗ್ರತೆ ಕ್ರಮನ ವಹಿಸ್ಬೇಕಾಗುತ್ತೆ. ಬಟ್ ಸರ್ಕಾರದ ವತಿಯಿಂದ ಆಲ್ರೆಡಿ ಏನು ಕೇಸಸ್ಗಳಿಗೆ ಅದು ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂತ ಅದು ನಡೀತಾ ಇದೆ. ಇಂಟರ್ನ್ಯಾಷನಲ್ ಡೇ ಇದಕ್ಕೆ ಆಗ್ತಾ ಇದೆ. ಬಟ್ ಏನಪ್ಪಾ ಅಂದ್ರೆ ಇದು ಸಿಕ್ಕಿರೋದ್ರಿಂದ ಖಂಡಿತವಾಗ್ಲೂ ಮತ್ತೆ ಸರ್ವೆಲೆನ್ಸ್ ಸಿಸ್ಟಮ್ ನ ಎಲ್ಲಾ ಕಡೆ ಟೈಟನ್ ಮಾಡ್ಬೇಕಾಗುತ್ತೆ ಮೇಡಮ್. ಓಕೆ, ಮತ್ತೊಂದ್ ಕಡೆ ಈಗ ಸರ್ ನಾವು ಮಾತಾಡೋದಾದ್ರೆ ಫಸ್ಟ್ ವೇವ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಗಿದ್ವಿ. ಬಟ್ ಸೆಕೆಂಡ್ ವೇವ್ ಅಲ್ಲಿ ನಾವು ಒಂದ್ ಕಡೆ ಎಡದ್ವೇನೋ ಅಂತಾನು ಅನ್ಸುತ್ತೆ. ಯಾಕಂದ್ರೆ ತುಂಬಾ ಜಾಸ್ತಿ ಸ್ಪ್ರೆಡ್ ಆಯ್ತು, ಡೆತ್ ರೇಟ್ ಕೂಡ ಜಾಸ್ತಿ ಆಗಿತ್ತು. ಹಾಗಾಗಿ ಮತ್ತೆ ಥರ್ಡ್ ವೇವ್ ಅಂದ ತಕ್ಷಣ ಜನ ಸಹಜವಾಗಿ ಪ್ಯಾನಿಕ್ ಆಗ್ಬಿಡ್ತಾರೆ. ಅಲ್ಲ, ಖಂಡಿತವಾಗ್ಲು ಆಕ್ಚುಲಿ ಸೆಕೆಂಡ್ ವೇವ್ ಆತರ ನೋಡಿದ್ರೆ ಡೆಲ್ಟಾ ವೇರಿಯಂಟ್ ಇಂದ ಬಂದಿರುವಂತದ್ದು. ಸೊ ಡೆಲ್ಟಾ ವೇರಿಯಂಟ್ ಖಂಡಿತವಾಗ್ಲು ಎಲ್ಲಾ ಕಡೆ ಏನು ಆಕ್ಸಿಜನೇಷನ್ ಏನಿದೆ ತುಂಬಾ ಬೇಕಾಯ್ತು, ಮತ್ತೆ ಸಿವಿಯರ್ ಫಾರ್ಮ್ ಇತ್ತು. ಹಾಗಾಗಿ ಆಮೇಲೆ ನಮ್ಮಲ್ಲಿ ಬಹಳಷ್ಟು ಸಿದ್ಧತೆಗಳು ಕೂಡ ಕಳೆದ ಬಾರಿ ಆಗಿರ್ಲಿಲ್ಲ. ಅಂದ್ರೆ ಒಂಥರ ಅನ್ಕಂಟ್ರೋಲ್ಡ್ ಪ್ಯಾಂಡಮಿಕ್ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ವಿ. ಬಟ್ ಈ ಸಲ ಈಗ ಗವರ್ಮೆಂಟ್ ಮೊದಲಿಗೆ ಎಚ್ಚೆತ್ಕೊಂಡಿದೆ. ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದೆ. ಬಟ್ ಸ್ಟಿಲ್ ಇನ್ನು ಯಾವ್ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಮೇಜರ್ ಇಶ್ಯೂ ಈಗ ಸರ್ಕಾರದ ವತಿಯಿಂದ ಈಗ ಏರ್ಪೋರ್ಟ್ ಅಲ್ಲಿ ಆಲ್ರೆಡಿ ಸ್ಕ್ರೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಜನಗಳಿಗೆ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರದ ವತಿಯಿಂದ ಕ್ರೌಡೆಡ್ ಪ್ಲೇಸಸ್ ಅಂತ ನಾವೇನ್ ಹೇಳ್ತೀವಿ, ಎಲ್ಲಿ ಗುಂಪುಗಾರಿಕೆ ಗೂಡ್ತಾರ ಅಲ್ಲಿ ಕ್ರೌಡೆಡ್ ಪ್ಲೇಸ್ ಗಳು ಆಗ್ಬಾರ್ದು. ಸಭೆ ಸಮಾರಂಭಗಳಿರ್ಬೋದು, ಮದುವೆಗಳಿರ್ಬೋದು, ಅಥವಾ ಯಾವುದೇ ಒಂದು ಜಾಸ್ತಿ ಜನ ಆ ಜಾಗಗಳಲ್ಲಿ ಖಂಡಿತವಾಗ್ಲೂ ಸರ್ಕಾರ ಒಂದು ನಿಯಮಾವಳಿಗಳನ್ನು ಪಾಲಿಸ್ಬೇಕು, ಜನಗಳು ಪಾಲಿಸ್ಬೇಕು. ಮತ್ತೆ ಇಂಡೋರ್ ಅಲ್ಲಿ ಅತಿ ಹೆಚ್ಚಿನ ಜನಗಳು ಸೇರೋದ್ರಿಂದ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸರ್ಕಾರ ಇದಕ್ಕೆ ಅವಕಾಶ ಕೊಡಬಾರ್ದು, ಆಸ್ಪದ ಕೊಡಬಾರ್ದು. ಸೊ ಎಲೆಕ್ಷನ್ಸ್ ಆಗಿರ್ಬೋದು, ರ್ಯಾಲೀಸ್ ಇರ್ಬೋದು, ಅಂತದನ್ನೆಲ್ಲ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕಾಗುತ್ತೆ. ಎರಡನೇದು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ ಜಿನೋಮಿಕ್ ಸೀಕ್ವೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ನಾವು ಸ್ಟ್ರೆಂಥನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಅದು ತುಂಬಾ ದಿವಸದಿಂದ ಆಗ್ತಾ ಇದೆ. ಸೊ ಈಗ ನಮ್ಮ ರಾಜ್ಯದಲ್ಲಿ 4 ಲ್ಯಾಬ್ ಇದೆ, 4 ಲ್ಯಾಬ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ಜಿನೋಮಿಕ್ ಸೀಕ್ವೆನ್ಸ್ ನ ಮಾಡ್ತಾ ಹೋದಾಗ ಅದರಿಂದ ಏನು ಹೊಸ ತಳಿ ಅಂತ ಗೊತ್ತಾಗುತ್ತೆ. ಮೂರನೇದು ರಿಸರ್ಚ್ ಫೈಂಡಿಂಗ್ಸ್ ವೈಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಹಲವಾರು ದೇಶಗಳಲ್ಲಿ ಇದ್ರ ಬಗ್ಗೆ ಈಗ ಆಲ್ರೆಡಿ ಈ ಹೊಸ ತಳಿ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಯಾವ ತರ ಇದಕ್ಕೆ ಆಮೇಲೆ ಇದು ಇಂಪಾರ್ಟೆಂಟ್ ಏನಂದ್ರೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನ ಇದಕ್ಕೆ ಏನ್ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್. ಈಗ ಆಲ್ರೆಡಿ ನಮ್ಮ ಡಾಕ್ಟರ್ ರವಿ ಸರ್ ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ಏನು ನಮ್ಮ ರಾಜ್ಯ ಸರ್ಕಾರ ಏನಿದೆ, ಆರೋಗ್ಯ ಸಚಿವ ಸುಧಾಕರ್ ಅವರ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆಲ್ರೆಡಿ ಒಂದು ಪ್ರೋಟೋಕಾಲ್ ಸಮಿತಿನ ಫಾಲೋ ಮಾಡಿದ್ದಾರೆ. ಅದಕ್ಕೆ ಟ್ರೀಟ್ಮೆಂಟ್ ನೋಡಕ್ಕೂ ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ, ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮತ್ತೇನೋ ಸ್ಪೆಸಿಫಿಕ್ ಅಂತ ನೋಡ್ಬಿಟ್ಟು ಆ ಕಮಿಟಿ ಅದನ್ನ ಡಿಸಿಷನ್ ತಗೊಳುತ್ತೆ. ಮುಖ್ಯವಾಗಿ ಸರ್ಕಾರದ ವತಿಯಿಂದ ಆಗ್ತಾ ಇರುತ್ತೆ. ಬಟ್ ಜನಗಳು ಕೂಡ ಏನಿದೆ ಈ ನಿಯಮಾವಳಿಗಳನ್ನ ಪಾಲಿಸಬೇಕಾಗುತ್ತೆ. ಪಾಲಿಸೋದ್ರಿಂದ ಅನುಕೂಲ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ CS ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಹೇಳಿ. ನಮಸ್ತೆ. ಯಾವ್ದು ಬೇಡ ಅಂತ ನಾವೆಲ್ಲರೂ ದೇವರಲ್ಲಿ ಬೇಡ್ಕೊಳ್ತಾ ಇದ್ವೋ ಅದು ಫೈನಲಿ ನಮ್ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಬಿಟ್ಟಿದೆ, ಒಮಿಕ್ರಾನ್ ವೈರಸ್. ಸೊ ಇನ್ನಷ್ಟು ಎಷ್ಟು ಅವೇರ್ ಆಗಿರ್ಬೇಕು, ಯಾವ ರೀತಿಯಾಗಿ ನಾವು ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತೀರಿ ಸರ್? ಈಗ ಈ ವೈರಸ್ ಇದೆಯಲ್ಲ, ಈ ರೂಪಾಂತರ ಆಗೋದು ಅದರದ್ದು ಸ್ವಭಾವ ಆಕ್ಚುಲಿ. ಇವಾಗ ಎಲ್ಲಿ ಸದ್ಯಕ್ಕೆ ದಕ್ಷಿಣ ಆಫ್ರಿಕಾ, ಬೋಟ್ಸ್ವಾನ, ಮೇಲೆ ಇದು ಯಾವುದು ಹಾಂಗ್ಕಾಂಗ್ ಅಂತ ನಾವು ನೋಡಿದ್ದೇವೆ. ಸೊ ಸಾಮಾನ್ಯವಾಗಿ ಇದೇ ರೀತಿ ಅದೇ ವೈರಸ್ ರೂಪಾಂತರ ಆಗ್ತಾ ಇರೋದು ಎಲ್ಲಾ ಪ್ರಪಂಚದ ಸುಮಾರು ದೇಶಗಳಲ್ಲಿ ಇರುತ್ತೆ. ಅಂದ್ರೆ ಈಗ ಒಂದೊಂದು ದೇಶದಲ್ಲಿ ಒಂದೊಂದು ದಿವಸ ಅಥವಾ ಒಂದೊಂದು ವಾರದಲ್ಲಿ ಐಡೆಂಟಿಫೈ ಆಗ್ತಾ ಹೋಗುತ್ತೆ ಹೊರತು ಅದು ರೂಪಾಂತರ. ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಮ್ಯುಟೇಷನ್ ಇಸ್ ದಿ ರೂಲ್ ರೆದರ್ ದನ್ ಎಕ್ಸೆಪ್ಷನ್ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ನ್ಯೂಸ್ 18 ಚೌಪಾಲಾದಲ್ಲಿ CM ಬಸವರಾಜ್